ಇನ್ನು ಗಂಗಾವತಿಯಲ್ಲಿ ಭತ್ತ ಅಭಿವೃದ್ಧಿ ಮಂಡಳಿಗೆ ಬೇಡಿಕೆ ಹೆಚ್ಚಾಗಿದೆ. ರೈಸ್ ಮಿಲ್ ಮಾಲೀಕರು ರೈತರು ಆಗ್ರಹಿಸ್ತಾ ಇದ್ದಾರೆ. ಗಂಗಾವತಿ ಕಾರಟಗಿಯಲ್ಲಿ ಹೆಚ್ಚು ಭತ್ತ ಬೆಳೆಯುವಂತಹ ರೈತರು ಇದ್ದಾರೆ. ಇಲ್ಲಿ ಈ ರೀತಿಯ ಅಗತ್ಯತೆ ಇದೆ, ಇದನ್ನ ಸರ್ಕಾರ ಗಮನಿಸಬೇಕು. ಭತ್ತದ ಕಣಜ ಗಂಗಾವತಿಯಲ್ಲಿ ಭತ್ತ ಅಭಿವೃದ್ಧಿ ಮಂಡಳಿ ಆಗಲೇಬೇಕು ಅಂತ ಆ ಭಾಗದ ರೈತರು ಈಗ ಬೇಡಿಕೆಯನ್ನು ಇಟ್ಟಿದ್ದಾರೆ. ಮಂಡಳಿ ರಚನೆಗೆ ರೈತರು ಹಾಗೂ ರೈಸ್ ಮಿಲ್ ಮಾಲೀಕರು ಒತ್ತಾಯ ಮಾಡ್ತಾ ಇದ್ದಾರೆ. ಗಂಗಾವತಿ, ಸಿಂಧನೂರು, ಕಾರಟಗಿ ಭಾಗದಲ್ಲಿ ಹೆಚ್ಚು ಭತ್ತವನ್ನು ಬೆಳೆಯಲಾಗುತ್ತೆ. ಹಲವು ಬೆಳೆಗಳಿಗೆ ಅಭಿವೃದ್ಧಿ ಮಂಡಳಿ ರಚನೆ ಮಾಡಿದ್ದಾರೆ ಸರ್ಕಾರದವರು. ನಮಗೂ ಒಂದು ಭತ್ತದ ಅಭಿವೃದ್ಧಿ ಮಂಡಳಿ ಇಲ್ಲಿ ಬೇಕು, ಈ ಬಗ್ಗೆ ಸರ್ಕಾರ ಚಿಂತನೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ವ್ಯಾಪ್ತಿಯಲ್ಲಿ ಬಳ್ಳಾರಿಯ ಬಲಭಾಗದಲ್ಲಿ 6 ಲಕ್ಷ ಎಕರೆ ಪ್ರದೇಶವನ್ನು, ಎಡಭಾಗದಲ್ಲಿ 6 ಲಕ್ಷ ಪ್ರದೇಶದಲ್ಲಿ ಭತ್ತದ ಬೆಳೆಯನ್ನು ನಾವು ಬೆಳೆಯುತ್ತಿದ್ದೇವೆ. ಭತ್ತದ ಒಂದು ವೈಜ್ಞಾನಿಕ ಬೆಲೆ ಇಲ್ಲ. ವೈಜ್ಞಾನಿಕ ಬೆಲೆ ಇಲ್ಲದಿದ್ದರೂ ಪರವಾಗಿಲ್ಲ, ಖರ್ಚಿನ ಆಧಾರಿತ ಬೆಲೆ ನೀತಿಯನ್ನು ಕೂಡ ಜಾರಿಗೆ ತಂದಿಲ್ಲ. ಯಾವುದೇ ಕೈಗಾರಿಕೆಗಳು ನಮ್ಮ ದೇಶದ 42% ಜನ ಅಕ್ಕಿ ಅನ್ನ ಊಟ ಮಾಡ್ತಾ ಇದ್ದಾರೆ. ಸೊ ಮುಖ್ಯವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚಿನ ಭತ್ತ ಬೆಳೆಯೋ ಪ್ರದೇಶ ಇದು ಕೃಷ್ಣ ಮತ್ತು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ. ಸೊ ಈ ಭಾಗದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ರೈತರು ಭತ್ತ ಬೆಳೀತಾ ಇದ್ದಾರೆ. ಇನ್ನು ಗಂಗಾವತಿಯಲ್ಲಿ ಭತ್ತ ಅಭಿವೃದ್ಧಿ ಮಂಡಳಿಗೆ ಬೇಡಿಕೆ ಹೆಚ್ಚಾಗಿದೆ. ರೈಸ್ ಮಿಲ್ ಮಾಲೀಕರು ರೈತರು ಆಗ್ರಹಿಸ್ತಾ ಇದ್ದಾರೆ. ಗಂಗಾವತಿ ಕಾರಟಗಿಯಲ್ಲಿ ಹೆಚ್ಚು ಭತ್ತ ಬೆಳೆಯುವಂತಹ ರೈತರು ಇದ್ದಾರೆ. ಇಲ್ಲಿ ಈ ರೀತಿಯ ಅಗತ್ಯತೆ ಇದೆ, ಇದನ್ನ ಸರ್ಕಾರ ಗಮನಿಸಬೇಕು. ಭತ್ತದ ಕಣಜ ಗಂಗಾವತಿಯಲ್ಲಿ ಭತ್ತ ಅಭಿವೃದ್ಧಿ ಮಂಡಳಿ ಆಗಲೇಬೇಕು ಅಂತ ಆ ಭಾಗದ ರೈತರು ಈಗ ಬೇಡಿಕೆಯನ್ನು ಇಟ್ಟಿದ್ದಾರೆ. ಮಂಡಳಿ ರಚನೆಗೆ ರೈತರು ಹಾಗೂ ರೈಸ್ ಮಿಲ್ ಮಾಲೀಕರು ಒತ್ತಾಯ ಮಾಡ್ತಾ ಇದ್ದಾರೆ. ಗಂಗಾವತಿ, ಸಿಂಧನೂರು, ಕಾರಟಗಿ ಭಾಗದಲ್ಲಿ ಹೆಚ್ಚು ಭತ್ತವನ್ನು ಬೆಳೆಯಲಾಗುತ್ತೆ. ಹಲವು ಬೆಳೆಗಳಿಗೆ ಅಭಿವೃದ್ಧಿ ಮಂಡಳಿ ರಚನೆ ಮಾಡಿದ್ದಾರೆ ಸರ್ಕಾರದವರು. ನಮಗೂ ಒಂದು ಭತ್ತದ ಅಭಿವೃದ್ಧಿ ಮಂಡಳಿ ಇಲ್ಲಿ ಬೇಕು, ಈ ಬಗ್ಗೆ ಸರ್ಕಾರ ಚಿಂತನೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ವ್ಯಾಪ್ತಿಯಲ್ಲಿ ಬಳ್ಳಾರಿಯ ಬಲಭಾಗದಲ್ಲಿ 6 ಲಕ್ಷ ಎಕರೆ ಪ್ರದೇಶವನ್ನು, ಎಡಭಾಗದಲ್ಲಿ 6 ಲಕ್ಷ ಪ್ರದೇಶದಲ್ಲಿ ಭತ್ತದ ಬೆಳೆಯನ್ನು ನಾವು ಬೆಳೆಯುತ್ತಿದ್ದೇವೆ. ಭತ್ತದ ಒಂದು ವೈಜ್ಞಾನಿಕ ಬೆಲೆ ಇಲ್ಲ. ವೈಜ್ಞಾನಿಕ ಬೆಲೆ ಇಲ್ಲದಿದ್ದರೂ ಪರವಾಗಿಲ್ಲ, ಖರ್ಚಿನ ಆಧಾರಿತ ಬೆಲೆ ನೀತಿಯನ್ನು ಕೂಡ ಜಾರಿಗೆ ತಂದಿಲ್ಲ. ಯಾವುದೇ ಕೈಗಾರಿಕೆಗಳು ನಮ್ಮ ದೇಶದ 42% ಜನ ಅಕ್ಕಿ ಅನ್ನ ಊಟ ಮಾಡ್ತಾ ಇದ್ದಾರೆ. ಸೊ ಮುಖ್ಯವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚಿನ ಭತ್ತ ಬೆಳೆಯೋ ಪ್ರದೇಶ ಇದು ಕೃಷ್ಣ ಮತ್ತು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ. ಸೊ ಈ ಭಾಗದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ರೈತರು ಭತ್ತ ಬೆಳೀತಾ ಇದ್ದಾರೆ. ಇನ್ನು ಗಂಗಾವತಿಯಲ್ಲಿ ಭತ್ತ ಅಭಿವೃದ್ಧಿ ಮಂಡಳಿಗೆ ಬೇಡಿಕೆ ಹೆಚ್ಚಾಗಿದೆ. ರೈಸ್ ಮಿಲ್ ಮಾಲೀಕರು ರೈತರು ಆಗ್ರಹಿಸ್ತಾ ಇದ್ದಾರೆ. ಗಂಗಾವತಿ ಕಾರಟಗಿಯಲ್ಲಿ ಹೆಚ್ಚು ಭತ್ತ ಬೆಳೆಯುವಂತಹ ರೈತರು ಇದ್ದಾರೆ. ಇಲ್ಲಿ ಈ ರೀತಿಯ ಅಗತ್ಯತೆ ಇದೆ, ಇದನ್ನ ಸರ್ಕಾರ ಗಮನಿಸಬೇಕು. ಭತ್ತದ ಕಣಜ ಗಂಗಾವತಿಯಲ್ಲಿ ಭತ್ತ ಅಭಿವೃದ್ಧಿ ಮಂಡಳಿ ಆಗಲೇಬೇಕು ಅಂತ ಆ ಭಾಗದ ರೈತರು ಈಗ ಬೇಡಿಕೆಯನ್ನು ಇಟ್ಟಿದ್ದಾರೆ. ಮಂಡಳಿ ರಚನೆಗೆ ರೈತರು ಹಾಗೂ ರೈಸ್ ಮಿಲ್ ಮಾಲೀಕರು ಒತ್ತಾಯ ಮಾಡ್ತಾ ಇದ್ದಾರೆ. ಗಂಗಾವತಿ, ಸಿಂಧನೂರು, ಕಾರಟಗಿ ಭಾಗದಲ್ಲಿ ಹೆಚ್ಚು ಭತ್ತವನ್ನು ಬೆಳೆಯಲಾಗುತ್ತೆ. ಹಲವು ಬೆಳೆಗಳಿಗೆ ಅಭಿವೃದ್ಧಿ ಮಂಡಳಿ ರಚನೆ ಮಾಡಿದ್ದಾರೆ ಸರ್ಕಾರದವರು. ನಮಗೂ ಒಂದು ಭತ್ತದ ಅಭಿವೃದ್ಧಿ ಮಂಡಳಿ ಇಲ್ಲಿ ಬೇಕು, ಈ ಬಗ್ಗೆ ಸರ್ಕಾರ ಚಿಂತನೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ವ್ಯಾಪ್ತಿಯಲ್ಲಿ ಬಳ್ಳಾರಿಯ ಬಲಭಾಗದಲ್ಲಿ 6 ಲಕ್ಷ ಎಕರೆ ಪ್ರದೇಶವನ್ನು, ಎಡಭಾಗದಲ್ಲಿ 6 ಲಕ್ಷ ಪ್ರದೇಶದಲ್ಲಿ ಭತ್ತದ ಬೆಳೆಯನ್ನು ನಾವು ಬೆಳೆಯುತ್ತಿದ್ದೇವೆ. ಭತ್ತದ ಒಂದು ವೈಜ್ಞಾನಿಕ ಬೆಲೆ ಇಲ್ಲ. ವೈಜ್ಞಾನಿಕ ಬೆಲೆ ಇಲ್ಲದಿದ್ದರೂ ಪರವಾಗಿಲ್ಲ, ಖರ್ಚಿನ ಆಧಾರಿತ ಬೆಲೆ ನೀತಿಯನ್ನು ಕೂಡ ಜಾರಿಗೆ ತಂದಿಲ್ಲ. ಯಾವುದೇ ಕೈಗಾರಿಕೆಗಳು ನಮ್ಮ ದೇಶದ 42% ಜನ ಅಕ್ಕಿ ಅನ್ನ ಊಟ ಮಾಡ್ತಾ ಇದ್ದಾರೆ. ಸೊ ಮುಖ್ಯವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚಿನ ಭತ್ತ ಬೆಳೆಯೋ ಪ್ರದೇಶ ಇದು ಕೃಷ್ಣ ಮತ್ತು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ. ಸೊ ಈ ಭಾಗದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ರೈತರು ಭತ್ತ ಬೆಳೀತಾ ಇದ್ದಾರೆ.
ಇನ್ನು ಗಂಗಾವತಿಯಲ್ಲಿ ಭತ್ತ ಅಭಿವೃದ್ಧಿ ಮಂಡಳಿಗೆ ಬೇಡಿಕೆ ಹೆಚ್ಚಾಗಿದೆ. ರೈಸ್ ಮಿಲ್ ಮಾಲೀಕರು ರೈತರು ಆಗ್ರಹಿಸ್ತಾ ಇದ್ದಾರೆ. ಗಂಗಾವತಿ ಕಾರಟಗಿಯಲ್ಲಿ ಹೆಚ್ಚು ಭತ್ತ ಬೆಳೆಯುವಂತಹ ರೈತರು ಇದ್ದಾರೆ. ಇಲ್ಲಿ ಈ ರೀತಿಯ ಅಗತ್ಯತೆ ಇದೆ, ಇದನ್ನ ಸರ್ಕಾರ ಗಮನಿಸಬೇಕು. ಭತ್ತದ ಕಣಜ ಗಂಗಾವತಿಯಲ್ಲಿ ಭತ್ತ ಅಭಿವೃದ್ಧಿ ಮಂಡಳಿ ಆಗಲೇಬೇಕು ಅಂತ ಆ ಭಾಗದ ರೈತರು ಈಗ ಬೇಡಿಕೆಯನ್ನು ಇಟ್ಟಿದ್ದಾರೆ. ಮಂಡಳಿ ರಚನೆಗೆ ರೈತರು ಹಾಗೂ ರೈಸ್ ಮಿಲ್ ಮಾಲೀಕರು ಒತ್ತಾಯ ಮಾಡ್ತಾ ಇದ್ದಾರೆ. ಗಂಗಾವತಿ, ಸಿಂಧನೂರು, ಕಾರಟಗಿ ಭಾಗದಲ್ಲಿ ಹೆಚ್ಚು ಭತ್ತವನ್ನು ಬೆಳೆಯಲಾಗುತ್ತೆ. ಹಲವು ಬೆಳೆಗಳಿಗೆ ಅಭಿವೃದ್ಧಿ ಮಂಡಳಿ ರಚನೆ ಮಾಡಿದ್ದಾರೆ ಸರ್ಕಾರದವರು. ನಮಗೂ ಒಂದು ಭತ್ತದ ಅಭಿವೃದ್ಧಿ ಮಂಡಳಿ ಇಲ್ಲಿ ಬೇಕು, ಈ ಬಗ್ಗೆ ಸರ್ಕಾರ ಚಿಂತನೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ವ್ಯಾಪ್ತಿಯಲ್ಲಿ ಬಳ್ಳಾರಿಯ ಬಲಭಾಗದಲ್ಲಿ 6 ಲಕ್ಷ ಎಕರೆ ಪ್ರದೇಶವನ್ನು, ಎಡಭಾಗದಲ್ಲಿ 6 ಲಕ್ಷ ಪ್ರದೇಶದಲ್ಲಿ ಭತ್ತದ ಬೆಳೆಯನ್ನು ನಾವು ಬೆಳೆಯುತ್ತಿದ್ದೇವೆ. ಭತ್ತದ ಒಂದು ವೈಜ್ಞಾನಿಕ ಬೆಲೆ ಇಲ್ಲ. ವೈಜ್ಞಾನಿಕ ಬೆಲೆ ಇಲ್ಲದಿದ್ದರೂ ಪರವಾಗಿಲ್ಲ, ಖರ್ಚಿನ ಆಧಾರಿತ ಬೆಲೆ ನೀತಿಯನ್ನು ಕೂಡ ಜಾರಿಗೆ ತಂದಿಲ್ಲ. ಯಾವುದೇ ಕೈಗಾರಿಕೆಗಳು ನಮ್ಮ ದೇಶದ 42% ಜನ ಅಕ್ಕಿ ಅನ್ನ ಊಟ ಮಾಡ್ತಾ ಇದ್ದಾರೆ. ಸೊ ಮುಖ್ಯವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚಿನ ಭತ್ತ ಬೆಳೆಯೋ ಪ್ರದೇಶ ಇದು ಕೃಷ್ಣ ಮತ್ತು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ. ಸೊ ಈ ಭಾಗದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ರೈತರು ಭತ್ತ ಬೆಳೀತಾ ಇದ್ದಾರೆ. ಇನ್ನು ಗಂಗಾವತಿಯಲ್ಲಿ ಭತ್ತ ಅಭಿವೃದ್ಧಿ ಮಂಡಳಿಗೆ ಬೇಡಿಕೆ ಹೆಚ್ಚಾಗಿದೆ. ರೈಸ್ ಮಿಲ್ ಮಾಲೀಕರು ರೈತರು ಆಗ್ರಹಿಸ್ತಾ ಇದ್ದಾರೆ. ಗಂಗಾವತಿ ಕಾರಟಗಿಯಲ್ಲಿ ಹೆಚ್ಚು ಭತ್ತ ಬೆಳೆಯುವಂತಹ ರೈತರು ಇದ್ದಾರೆ. ಇಲ್ಲಿ ಈ ರೀತಿಯ ಅಗತ್ಯತೆ ಇದೆ, ಇದನ್ನ ಸರ್ಕಾರ ಗಮನಿಸಬೇಕು. ಭತ್ತದ ಕಣಜ ಗಂಗಾವತಿಯಲ್ಲಿ ಭತ್ತ ಅಭಿವೃದ್ಧಿ ಮಂಡಳಿ ಆಗಲೇಬೇಕು ಅಂತ ಆ ಭಾಗದ ರೈತರು ಈಗ ಬೇಡಿಕೆಯನ್ನು ಇಟ್ಟಿದ್ದಾರೆ. ಮಂಡಳಿ ರಚನೆಗೆ ರೈತರು ಹಾಗೂ ರೈಸ್ ಮಿಲ್ ಮಾಲೀಕರು ಒತ್ತಾಯ ಮಾಡ್ತಾ ಇದ್ದಾರೆ. ಗಂಗಾವತಿ, ಸಿಂಧನೂರು, ಕಾರಟಗಿ ಭಾಗದಲ್ಲಿ ಹೆಚ್ಚು ಭತ್ತವನ್ನು ಬೆಳೆಯಲಾಗುತ್ತೆ. ಹಲವು ಬೆಳೆಗಳಿಗೆ ಅಭಿವೃದ್ಧಿ ಮಂಡಳಿ ರಚನೆ ಮಾಡಿದ್ದಾರೆ ಸರ್ಕಾರದವರು. ನಮಗೂ ಒಂದು ಭತ್ತದ ಅಭಿವೃದ್ಧಿ ಮಂಡಳಿ ಇಲ್ಲಿ ಬೇಕು, ಈ ಬಗ್ಗೆ ಸರ್ಕಾರ ಚಿಂತನೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ವ್ಯಾಪ್ತಿಯಲ್ಲಿ ಬಳ್ಳಾರಿಯ ಬಲಭಾಗದಲ್ಲಿ 6 ಲಕ್ಷ ಎಕರೆ ಪ್ರದೇಶವನ್ನು, ಎಡಭಾಗದಲ್ಲಿ 6 ಲಕ್ಷ ಪ್ರದೇಶದಲ್ಲಿ ಭತ್ತದ ಬೆಳೆಯನ್ನು ನಾವು ಬೆಳೆಯುತ್ತಿದ್ದೇವೆ. ಭತ್ತದ ಒಂದು ವೈಜ್ಞಾನಿಕ ಬೆಲೆ ಇಲ್ಲ. ವೈಜ್ಞಾನಿಕ ಬೆಲೆ ಇಲ್ಲದಿದ್ದರೂ ಪರವಾಗಿಲ್ಲ, ಖರ್ಚಿನ ಆಧಾರಿತ ಬೆಲೆ ನೀತಿಯನ್ನು ಕೂಡ ಜಾರಿಗೆ ತಂದಿಲ್ಲ. ಯಾವುದೇ ಕೈಗಾರಿಕೆಗಳು ನಮ್ಮ ದೇಶದ 42% ಜನ ಅಕ್ಕಿ ಅನ್ನ ಊಟ ಮಾಡ್ತಾ ಇದ್ದಾರೆ. ಸೊ ಮುಖ್ಯವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚಿನ ಭತ್ತ ಬೆಳೆಯೋ ಪ್ರದೇಶ ಇದು ಕೃಷ್ಣ ಮತ್ತು ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ. ಸೊ ಈ ಭಾಗದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ರೈತರು ಭತ್ತ ಬೆಳೀತಾ ಇದ್ದಾರೆ. ಇನ್ನು ಗಂಗಾವತಿಯಲ್ಲಿ ಭತ್ತ ಅಭಿವೃದ್ಧಿ ಮಂಡಳಿಗೆ ಬೇಡಿಕೆ ಹೆಚ್ಚಾಗಿದೆ. ರೈಸ್ ಮಿಲ್ ಮಾಲೀಕರು ರೈತರು ಆಗ್ರಹಿಸ್ತಾ ಇದ್ದಾರೆ. ಗಂಗಾವತಿ ಕಾರಟಗಿಯಲ್ಲಿ ಹೆಚ್ಚು ಭತ್ತ ಬೆಳೆಯುವಂತಹ ರೈತರು ಇದ್ದಾರೆ. ಇಲ್ಲಿ ಈ ರೀತಿಯ ಅಗತ್ಯತೆ ಇದೆ, ಇದನ್ನ ಸರ್ಕಾರ ಗಮನಿಸಬೇಕು. ಭತ್ತದ ಕಣಜ ಗಂಗಾವತಿಯಲ್ಲಿ ಭತ್ತ ಅಭಿವೃದ್ಧಿ ಮಂಡಳಿ ಆಗಲೇಬೇಕು ಅಂತ ಆ ಭಾಗದ ರೈತರು ಈಗ ಬೇಡಿಕೆಯನ್ನು ಇಟ್ಟಿದ್ದಾರೆ. ಮಂಡಳಿ ರಚನೆಗೆ ರೈತರು ಹಾಗೂ ರೈಸ್ ಮಿಲ್ ಮಾಲೀಕರು ಒತ್ತಾಯ ಮಾಡ್ತಾ ಇದ್ದಾರೆ. ಗಂಗಾವತಿ, ಸಿಂಧನೂರು, ಕಾರಟಗಿ ಭಾಗದಲ್ಲಿ ಹೆಚ್ಚು ಭತ್ತವನ್ನು ಬೆಳೆಯಲಾಗುತ್ತೆ. ಹಲವು ಬೆಳೆಗಳಿಗೆ ಅಭಿವೃದ್ಧಿ ಮಂಡಳಿ ರಚನೆ ಮಾಡಿದ್ದಾರೆ ಸರ್ಕಾರದವರು. ನಮಗೂ ಒಂದು ಭತ್ತದ ಅಭಿವೃದ್ಧಿ ಮಂಡಳಿ ಇಲ್ಲಿ ಬೇಕು, ಈ ಬಗ್ಗೆ ಸರ್ಕಾರ ಚಿಂತನೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಜೀವನಾಡಿಯಾಗಿರ್ತಕ್ಕಂಥ ತುಂಗಭದ್ರಾ ಜಲಾಶಯ ವ್ಯಾಪ್ತಿಯಲ್ಲಿ ಬಳ್ಳಾರಿಯ ಬಲಭಾಗದಲ್ಲಿ 6 ಲಕ್ಷ ಎಕರೆ ಪ್ರದೇಶವನ್ನು, ಎಡಭಾಗದಲ್ಲಿ 6 ಲಕ್ಷ ಪ್ರದೇಶದಲ್ಲಿ